ನೆಲಮಂಗಲ ತಾಲೂಕಿನಾದ್ಯಂತ 13 ಅನಧಿಕೃತ ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡಿ ಬಾಗಿಲು ಬಂದ್ ಮಾಡಿಸಿರುವುದಾಗಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಹೇಮಾವತಿ ಹೇಳಿದರು. ನೆಲಮಂಗಲ ತಾಲೂಕಿನಾದ್ಯಂತ 13 ಅನಧಿಕೃತ ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡಿ ಬಾಗಿಲು ಬಂದ್ ಮಾಡಿಸಿರುವುದಾಗಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಹೇಮಾವತಿ ಹೇಳಿದರು. ಸೋಂಪುರ ಹೋಬಳಿಯಲ್ಲಿ 5 ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿ ನೋಟಿಸ್ ನೀಡಿ ಬೀಗ ಜಡಿದು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಕೆಪಿಎಂಇ 2009 ಪ್ರಕಾರ ನಮೂದಿಸಿದೆ. ನೋಟಿಸ್ ನೀಡಿದರೂ ಸ್ಪಂದಿಸದ ಕ್ಲಿನಿಕ್ಗಳಾದ ಸೋಂಪುರದ ಮೂಲವ್ಯಾಧಿ ಚಿಕಿತ್ಸಾಲಯ, ಪೆಮ್ಮನಹಳ್ಳಿಯ ತಿರುಮಲ ಕ್ಲಿನಿಕ್, ನಿಡವಂದದ ಸಿದ್ಧಗಂಗಾ, ಮಾರುತಿ, ನಂದಿ ಹಾಗೂ ನರಸೀಪುರದ ಮಾರುತಿ ಕ್ಲಿನಿಕ್ಗಳನ್ನು ಸೀಸ್ ಮಾಡಿ ನಂತರ ನೋಟಿಸ್ ಕ್ಲಿನಿಕ್ಗಳ ಮುಂಭಾಗಕ್ಕೆ ಅಂಟಿಸಿರುವುದಾಗಿ ಹೇಳಿದರು. ಆಕ್ಟ್ಗೆ ಒಳಪಡದವರು ವಿದ್ಯಾರ್ಹತೆ ಸರಿಯಾಗಿ ಇಲ್ಲದಿರುವುದು, ಆನ್ಲೈನ್ ಪ್ರಕ್ರಿಯೆ ತಿಳಿಯದೆ ಮಧ್ಯವರ್ತಿಗಳು ಮೊರೆ ಹೋಗುವುದಕ್ಕಿಂತ ನೇರವಾಗಿ ಆರೋಗ್ಯ ಇಲಾಖೆ ಸಂಪರ್ಕ ಮಾಡಿದರೆ ಸೂಕ್ತ ಸಲಹೆ ನೀಡುತ್ತೇವೆ. ಡಿಎಚ್ಒ ಮತ್ತು ಡಿಸಿ ಆದೇಶದಂತೆ ಅಧಿಕಾರಿಗಳ ಆದೇಶದಂತೆ ದಾಳಿ ನಡೆಸಲಾಗಿದೆ ಎಂದರು. ಡಿಎಚ್ಒ ಹೆಸರು ಬಳಸಿ ಕ್ಲಿನಿಕ್ಗಳ ಮೇಲೆ ಕೆಲ ವ್ಯಕ್ತಿಗಳು ಮತ್ತು ಸಂಘಟನೆಯವರು ನಕಲಿ ದಾಳಿ ನಡೆಸಿರುವ ಬಗ್ಗೆ ಮಾಹಿತಿ ಇಲ್ಲ. ಒಂದು ವೇಳೆ ಹಣಕ್ಕಾಗಿ ನಕಲಿ ದಾಳಿ ಬಗ್ಗೆ ಸಾಕ್ಷ್ಯ ಮತ್ತು ದಾಖಲೆ ಸಿಕ್ಕಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸುತ್ತೇನೆ, ಪೊಲೀಸರಿಗೆ ದೂರು ನೀಡುತ್ತೇನೆ ಎಂದರು. ವಿಪರ್ಯಾಸ ಎಂದರೆ ನಿನ್ನೆ ತಾಲೂಕಿನ ಯಂಟಗಾನಹಳ್ಳಿ, ಕುಲುವನಹಳ್ಳಿ, ವಾಜರಹಳ್ಳಿಯಲ್ಲಿ ಕ್ಲಿನಿಕ್ಗಳಿಗೆ ಬೀಗ ಜಡಿದ ಹಿನ್ನೆಲೆ ಎಲ್ಲಾ ಕ್ಲಿನಿಕ್ಗಳು ಬೀಗ ಹಾಕಿ ನಕಲಿ ವೈದ್ಯರು ಪರಾರಿಯಾಗಿದ್ದರು. ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂದ್ರೆ ಕೆಪಿಎಂಇ ಆಕ್ಟ್ 2009 ಪ್ರಕಾರ ಯಾವುದೇ ಖಾಸಗಿ ಕ್ಲಿನಿಕ್ ಆಗ್ಲಿ, ಹಾಸ್ಪಿಟಲ್ ಆಗ್ಲಿ, ಲ್ಯಾಬ್ ಆಗ್ಲಿ ಪ್ರಾರಂಭ ಆಗೋದಿಕ್ಕೂ ಮೊದಲೇ ಕೆಪಿಎಂಇ ಆಕ್ಟ್ ನಲ್ಲಿ ಅವರು ಪರವಾನಗಿನ ಪಡ್ಕೋಬೇಕು. ಈ ಪರವಾನಗಿ ಪಡ್ಕೊಳ್ಳೋದ್ರ ಉದ್ದೇಶ ಏನು ಅಂದ್ರೆ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಗೆ ಫಾಲೋ ಮಾಡ್ತಾರೆ ಅವರು, ಅವ್ರ ವಿದ್ಯಾರ್ಹತೆ ಏನು, ಅವ್ರ ಬಯೋಮೆಡಿಕಲ್ ವೇಸ್ಟ್ ಏನು, ಇವೆಲ್ಲಾನು ನಾವು ಗಮನದಲ್ಲಿ ಇಟ್ಕೊಂಡು ಅವರಿಗೆ ರಿಜಿಸ್ಟ್ರೇಷನ್ಗೆ ಅವಕಾಶ ಕೊಡ್ತೀವಿ. ಇದರಿಂದ ಸಾರ್ವಜನಿಕರಿಗೆ ಮಿನಿಮಮ್ ಸ್ಟ್ಯಾಂಡರ್ಡ್ಸ್, ಕ್ವಾಲಿಟಿ ಆಫ್ ಕೇರ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಈ ತರ ರಿಜಿಸ್ಟ್ರೇಷನ್ ನ ಶುರು ಮಾಡೋದಕ್ಕೆ ಮೊದಲೇನೆ ಆ ಸಂಸ್ಥೆಯವರು ಪಡ್ಕೋಬೇಕು. ಆದ್ರೂ ನಮ್ಗೆ ಕೆಲವು ಸಂಸ್ಥೆಗಳು ಆಲ್ರೆಡಿ ನಡೆಸ್ತಾ ಇದ್ದಾರೆ ಅಂತ ಗಮನಕ್ಕೆ ಬಂದಿದೆ. ಅಂತ ಸಂಸ್ಥೆಗಳಿಗೆ ನಾವು ನೋಟಿಸ್ ಕೊಟ್ಟಿದೀವಿ. ಕೆಪಿಎಂಇ ಆಕ್ಟ್ ಅಂಡರ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ನಮ್ಗೆ ಬೇಕಾಗಿರುವಂತ ದಾಖಲೆ ಕೊಡಿ ಅಂತ ನೋಟಿಸ್ ಕೊಟ್ಟರು ಸಹಿತ ಈ ನೋಟಿಸ್ಗೆ ಬೆಲೆ ಕೊಡದೆ ಕೆಲವು ಕ್ಲಿನಿಕ್ಗಳು ಹಾಗೆ ನಡೆಸ್ತಾ ಇದ್ವು. ಅಂತವನ್ನ ನಾವು ನಮ್ಮ ಮೇಲಾಧಿಕಾರಿಗಳು ಡಿಸಿ ಮತ್ತೆ ಡಿಎಚ್ ಅವರ ಆದೇಶದ ಮೇಲೆ ಇವತ್ತು ನಾವು ಸೀಸ್ ಮಾಡಿದೀವಿ. ನಾವು ಇವತ್ತು ಸೀಸ್ ಮಾಡಿರೋದು ದಾಬಸ್ಪೇಟೆನಲ್ಲಿರೋ ಅಂತ ಮೂಲವ್ಯಾಧಿ ಚಿಕಿತ್ಸಾಲಯ, ಪೆಮ್ಮನಹಳ್ಳಿನಲ್ಲಿರೋ ತಿರುಮಲ ಕ್ಲಿನಿಕ್, ನಿಡಗಂದದಲ್ಲಿ ಸಿದ್ಧಗಂಗಾ ಕ್ಲಿನಿಕ್, ಶ್ರೀ ಮಾರುತಿ ಕ್ಲಿನಿಕ್ ಮತ್ತೆ ಶ್ರೀ ನಂದಿ ಕ್ಲಿನಿಕ್, ಹಾಗೆ ನರಸೀಪುರದಲ್ಲಿ ಮಾರುತಿ ಕ್ಲಿನಿಕ್, ಇಷ್ಟು ಕ್ಲಿನಿಕ್ಗಳನ್ನ ಇವತ್ತು ನಾವು ಸೀಸ್ ಮಾಡ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿ ನಾಗೇಶ್, ಸಿಬ್ಬಂದಿ ಮಂಜುನಾಥ್, ನಾಗಾರ್ಜುನ್, ಚಾಲಕ ಗಿರೀಶ್, ಪೊಲೀಸ್ ಪೇದೆ ಫೀರ್ ಸಾಬ್ ಹಾಜರಿದ್ದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.